ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಹೋಟೆಲ್ ಸ್ಟೈಲಲ್ಲಿ ವೆಜ್ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ. ಏನೇನು ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಅಂತ ತೋರಿಸ್ತೀನಿ. ಪಲಾವ್ ಎಲೆ 2, ಕಸ್ತೂರಿ ಮೇಥಿ, ಸೋಂಪು ಕಾಳು, ಅನಾನಸ್ ಹೂವು, ಜಾವಿತ್ರಿ ಪತ್ರೆ, 3 ಏಲಕ್ಕಿ, ಚಕ್ಕೆ, ಲವಂಗ, ಮೊರಟಿ ಮೊಗ್ಗು ಇಷ್ಟನ್ನು ಕೂಡ ನಾನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಕಸ್ತೂರಿ ಮೇಥಿನ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಡುತ್ತೆ. ನಾವು ಮೇಲೆ ಉದುರಿಸೋದಕ್ಕಿಂತ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಸಣ್ಣ ಜಾರ್ನಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಹಾಕ್ಕೊಂಡ್ರೆ ಗ್ರೀನಾಗಿ ಚೆನ್ನಾಗಾಗುತ್ತೆ. ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇಕಾದರೆ ನೀವು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ಟೊಮೊಟೊನು ನಾನು ಒಂದು 3 ಟೊಮೊಟೊನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಪ್ಯೂರಿ ಮಾಡಿಕೊಂಡು ಪಲಾವ್ಗೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಪಲಾವ್ಗೆ ತರಕಾರಿ ಹಾಕೋತಾ ಇದ್ದೀನಿ. ಬಟಾಣಿ, ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು, 1 ಆಲೂಗೆಡ್ಡೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಜಾಮೂನ್ ಕಪ್ಪಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ. ಹುಳಿ ಇರಬಾರ್ದು, ಮಾಮೂಲಿ ಮೀಡಿಯಮ್ ಮೊಸರು ಇರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಅಕ್ಕಿ ಎಷ್ಟು ಹಾಕ್ಕೊಂಡಿದ್ದೋ ಅದ್ರ ತಕ್ಕನಾಗಿ ನೀರು ಹಾಕೋತಾ ಇದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ, ಅದಕ್ಕೆ 4.25 ಗ್ಲಾಸು ಬಿಸಿ ನೀರು ಹಾಕೋತಾ ಇದ್ದೀನಿ. ಇದು ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲ 2 ಆಗುತ್ತಲ್ಲ ಪುಡಿ, ಅದನ್ನು 1-2 ಸ್ಪೂನು ಹಾಕೋತಾ ಇದ್ದೀನಿ. ಈಗ ಮತ್ತೆ ರುಚಿಗೆ ಏನಾರ ಉಪ್ಪು ಸಾಕಾಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ರುಚಿಗೆ ಸರಿಯಾಗಿ ಮಾಡಿಕೊಂಡು ನೀರು ಮಳ್ತಾ ಇದೆ, ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿನ ನಾನು ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅಕ್ಕಿನ ನೆನೆಸಿಟ್ಕೊಂಡಿದ್ರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಅಂತ ನಾನು ಮುಂಚೆನೇ ತೊಳೆದು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಕೊನೆಯಲ್ಲಿ ನಿಂಬೆ ಹುಳನ್ನ ಅರ್ಧ ಹುಳನ್ನ ಹಿಂಡ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ, ಅದನ್ನು ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ಥರ ಬಿರಿಯಾನಿಗೂ ಮಾಡ್ತಾರೆ, ವೆಜ್ ಪಲಾವ್ಗೂ ಮಾಡಿ ಚೆನ್ನಾಗಿರುತ್ತೆ. ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಇದು ನೀರು ಕಮ್ಮಿ ಹಾಕ್ಕೊಂಡಿರೋದ್ರಿಂದ ಒಂದೇ ವಿಷಲ್ ಬರ್ಸ್ಕೊತೀನಿ. ಪಲಾವ್ ವಿಷಲ್ ಬರೋವರೆಗೂ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ನಮ್ಮ ಅಕ್ಕನ ಮಗಳು ಊರಿಗೆ ಹೋಗ್ತಾ ಇದ್ಲು, ಊಟಕ್ಕೆ ಕರೆದಿದ್ದೆ ಮನೆಗೆ. ಹೆಸರುಬೇಳೆ ಪಾಯಸ ಮಾಡ್ಕೋತಾ ಇದ್ದೀನಿ. ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಕಾಯಿ ತುರಿ,
ಗಸಗಸೆ ಹಾಕೋತಾ ಇದ್ದೀನಿ ಸ್ವಲ್ಪ, 1-2 ಸ್ಪೂನಷ್ಟು. ನಾಲ್ಕು ಏಲಕ್ಕಿ ಹಾಕ್ತಾಯಿದ್ದೀನಿ. ಇದು ಡ್ರೈ ಫ್ರೂಟ್ಸ್ದು ಪುಡಿ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ದು ಪುಡಿ ಇಲ್ಲ ಅಂತಂದರೆ ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೋದು. ಬೇಕಾದರೆ ಖರ್ಜೂರ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೋದು. ನನ್ನ ಹತ್ರ ಪುಡಿ ಇದೆ, ಹಂಗಾಗಿ ಹಾಕೋತಾ ಇದ್ದೀನಿ 2 ಸ್ಪೂನ್. ರುಬ್ಕೊಂಡಿದ್ದೀನಿ ಪಾಯಸಕ್ಕೆ. ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋದಕ್ಕೆ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೆ 2 ಲವಂಗ ಹಾಕೋತಾ ಇದ್ದೀನಿ. ಯಾವಾಗೂ ಪಾಯಸಕ್ಕಾಗಲಿ ಸ್ವೀಟ್ಗಾಗಲಿ 2 ಲವಂಗ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇಷ್ಟನ್ನು ತುಪ್ಪದಲ್ಲಿ ಹುರ್ಕೋತೀನಿ. ಫಸ್ಟು ಗೋಡಂಬಿ ಮತ್ತು ಬಾದಾಮಿನ ಹಾಕೊಂಡು ಹುರ್ಕೊತೀನಿ. ಈಗ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಬೇಳೆನ ಹುರಿದ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ 1-2 ವಿಷಲ್ಲು. ಈಗ ಇದನ್ನ ದ್ರಾಕ್ಷಿ ಗೋಡಂಬದ ತುಪ್ಪಕ್ಕೆ ಹಾಕ್ತೀನಿ. ಇದನ್ನ ಹುರ್ಕೊಂಡಿದ್ದೀನಲ್ಲ, ಕಾಯಿ, ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಪುಡಿ, ಇದನ್ನ ಈ ಹೆಸರು ಬೇಳೆಗೆ ಹಾಕ್ತಾ ಇದ್ದೀನಿ. ಈ ಥರ ಪುಡಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊತೀನಿ. ಯಾಕಂದರೆ ಇದರಲ್ಲಿ ಸಣ್ಣ ಪುಟ್ಟ ಕಲ್ಲು ಏನಾರ ಡಸ್ಟ್ ಇರುತ್ತೆ ಅಂತ. ಇದನ್ನು ಆಮೇಲೆ ಕರಗಾದ್ಮೇಲೆ ಸೋಸ್ಕೊಂಡು ಪಾಯಸಕ್ಕೆ ಹಾಕೋತೀನಿ ಎಷ್ಟು ಬೇಕಷ್ಟು. ಇದನ್ನು ಕರಗಿಸ್ಕೊಂಡಿದ್ನಲ್ಲ ಅದನ್ನು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳೋದು. ಪಾಯಸದ ಮೇಲ್ಗಡೆ 1 ಹಿಡಿಯಷ್ಟು ಹಸಿ ಕಾಯಿ ತುರಿನ ಉದುರಿಸ್ತೀನಿ, ಚೆನ್ನಾಗಿರುತ್ತೆ. ನೋಡಿ ಪಾಯಸ ಮಳ್ತಾ ಇದೆ. ಇದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ. ಪಾಯಸ ಕೂಡ ರೆಡಿ ಆಯಿತು. ಬಾಳೆಕಾಯಿ ಉಪ್ಪೇರಿ ಮಾಡ್ತಾಯಿದ್ದೀನಿ. ಇದು ಪಲ್ಯದ ಥರ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನಕ್ಕಾಗಲಿ ಅನ್ನ ಸಾಂಬಾರು ಜೊತೆಲಿ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ಒಂದೇ ಒಂದು ಟೊಮೊಟೊ. ಇದು ಟೊಮೊಟೊನ ತುಂಬ ಕಮ್ಮಿ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು ಉಪ್ಪೇರಿಗೆ. ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಬಾಳೆಕಾಯಿನ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದೆ, ಅದು ಕೂಡ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಪಲ್ಯದ ಥರ ಮಾಡ್ತಿರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ಬಾಳೆಕಾಯಿ ಬೇಯೋಷ್ಟು ಮಾತ್ರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು. ಬಾಳೆಕಾಯಿ ಏನು ಟೈಮ್ ಹಿಡಿಯಲ್ಲ, ಬೇಗ ಬೆಂದ್ಕೊಳ್ಳುತ್ತೆ. 1 ಸ್ಪೂನಷ್ಟು ನಮ್ಮ ಖಾರಕ್ಕೆ ತಕ್ಕನಾಗಿ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಉಪ್ಪೇರಿ ರೆಡಿ ಆಯಿತು. ಇವಾಗ ಸೀಬೆಕಾಯಿ ಸಾಲಾಡು ನಮ್ಮ ಅಕ್ಕನ ಮಗಳಿಗೆ ತುಂಬ ಇಷ್ಟ, ಅದನ್ನೇ ಮಾಡ್ತಾಯಿದ್ದೀನಿ ನಾನು. ಮಾಮೂಲಿ ಅವತ್ತೇ ತೋರಿಸ್ದಂಗೆ ಸೀಬೆಕಾಯಿನೆಲ್ಲ ಮೇಲ್ಗಡೆ ಬೀಜ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ, ದಾಳಿಂಬೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಹಸಿಮೆಣಸಿನ್ಕಾಯಿ, ನಿಂಬೆ ಹುಳಿ, ಬೇಕಾದರೆ ಮೆಣಸಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಲಾಡೆಲ್ಲ ಮಾಡಿಟ್ಟು ಬೋಂಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಿಟಿಕೆಯಷ್ಟು ಸೋಡಾ, ಕಡಲೆ ಹಿಟ್ಟು, ಕಾಯಿಸಿಟ್ಕೊಂಡಿರುವಂಥ 1-2 ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಈರುಳ್ಳಿನ ಬೋಂಡಕ್ಕೆ ಜಾಸ್ತಿನೇ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಒಬ್ಬಟ್ಟು ಇನ್ನೊಂದು ಅಕ್ಕನ ಮನೇಲಿ ಮಾಡ್ತಿರೋದ್ರಿಂದ ನಾನು ಪಾಯಸ ಮತ್ತು ಬೋಂಡ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಒಂದು ಹದವಾಗಿ ಕಲಿಸ್ಕೊತಾ ಇದ್ದೀನಿ.
ಬೋಂಡ ಎಲ್ಲ ಹಾಕಿದ್ದಾಯಿತು. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಅವರಿಗೆಲ್ಲ ಊಟ ಬಡಿಸಿ ಅವರು ಕುಂಕುಮ ಎಲ್ಲ ತೊಗೊಂಡು ಹೊರಟರು. ಹೀಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.